ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಜನ್ನಿ. ಒಂದು ಕೆಲಸ ಮಾಡು, ಅಮ್ಮ ಹೊರಗಡೆ ಬರ್ತಿದ್ದಾಗೆ ನೀನು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡು. ಆಮೇಲೆ ನಾನು ಪಾರು ಡಾಕ್ಟರ್ ಹತ್ರ ಹೋಗ್ತೀವಿ. ಇವ್ರು 3 ಜನ ಸೇರ್ಕೊಂಡು ಏನು ನಡೆಸ್ತಾ ಇದ್ದಾರೆ? ಅಖಿಲಕ್ಕನಿಗೆ ಏನು ಗೊತ್ತಾಗಬಾರ್ದು ಅಂತ ಇವ್ರಿರೋದು. ಅಲ್ಲಿಗೆ ಇವರು ಮುಚ್ಚಿಡಬೇಕು ಅಂತಿರೋದನ್ನ ನಾನು ಬಿಚ್ಚಿಡಲೇಬೇಕು ಫ್ರೆಂಡ್. ಜರ್ನಿ, ಅಮ್ಮ ನಿನ್ನ ಪಿಕ್ ಮಾಡೋದಕ್ಕೆ ಮನೆಯಿಂದ ಕಾರ್ ಬರ್ತಾ ಇದೆಯಾ ಅಥವಾ ನಾನೇ ಏನಾದರೂ ವ್ಯವಸ್ಥೆ ಮಾಡಲಾ? ಅತ್ತೆ, ನಾವು ಮನೆಗೆ ಹೊರಡೋಣ. ನಮ್ಮ ಕಾರು ಕೆಟ್ಟು ದಾರಿ ಮಧ್ಯದಲ್ಲೇ ನಿಂತಿದೆ, ಗೊತ್ತು ತಾನೇ? ಹೌದಲ್ವಾ? ಹಾಗಾದರೆ ಒಂದು ಕೆಲಸ ಮಾಡಿ ಅತ್ತೆ, ಮನೆಗೆ ಫೋನ್ ಮಾಡಿ ಯಾವ್ದಾದ್ರು ಕಾರ್ ಕಳ್ಸೋದಕ್ಕೆ ಹೇಳಿ. ಅಯ್ಯೋ ಬೇಡ ಬಿಡಿ, ಅದು ಬರೋದ್ರೊಳಗೆ ತುಂಬ ಲೇಟ್ ಆಗಿಬಿಡುತ್ತೆ. ನಾವೇ ಯಾವ್ದಾದ್ರು ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗೋಣ. ನಾನಿನ್ನೂ ಮೆಡಿಸಿನ್ಸ್ ತಗೋಬೇಕು, ಬಿಲ್ ಪೇ ಮಾಡಬೇಕು. ಹೌದಲ್ವಾ? ಸರಿ ಅತ್ತೆ, ಮನೆಗೆ ಫೋನ್ ಮಾಡಿ ಕಾರ್ ಕಳ್ಸೋದಕ್ಕೆ ಹೇಳಿ. ನೀವು ಮೆಡಿಸಿನ್ ತರೋದ್ರೊಳಗೆ ಕಾರ್ ಬಂದುಬಿಡುತ್ತೆ. ಅಲ್ಲಮ್ಮ ಜನನಿ, ಇಲ್ಲಿಂದ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ನಿನಗೆ ಯಾಕೆ ಇಷ್ಟೊಂದು ಅವಸರ? ಪಾರ್ವತಿ ಅರಸಿನಕೋಟೆ ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ. ಅದು ಜನನಿಯೇ, ನನಗೂ ಸ್ವಲ್ಪ ಮೈ ಕೈ ನೋವಿತ್ತು, ಅದಕ್ಕೆ ಡಾಕ್ಟ್ರಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಷ್ಟು ಬಂದ್ರೆ ಬನ್ನಿ, ಹೋಗಿ ತೋರಿಸ್ಕೊಂಬರೋಣ. ಜನನಿ ಹೊಟ್ಟೆಲಿರೋ ಮೊಮ್ಮಗು ಉಸಿರಾಟ ನೋಡಿದೆ, ಹಾಗೆ ಪಾರ್ವತಿ ಹೊಟ್ಟೆಲಿರೋ ಮೊಮ್ಮಗುನು ನೋಡಬೇಕು. ಸುಸ್ತಾಗ್ತದೆ ಅತ್ತೆ, ಸುಸ್ತು. ಜನನಿ ಜನನಿ ಕೂತ್ಕೊಮ್ಮ, ಕೂತ್ಕೊ. ತುಂಬ ಸುಸ್ತಾಗ್ತದೆ. ಹೌದಾ? ನನಗೆ ಕುಡಿಯೋಕೆ ನೀರು ಬೇಕು, ತಂದು ಕೊಡ್ತೀನಮ್ಮ. ಜನನಿ ಕುಡಿಮ್ಮ, ಕುಡಿ. ಸಾಕತ್ತೆ. ಈ ಜನನಿ ಅಖಿಲಕ್ಕನ್ನ ಲಾಕ್ ಮಾಡಬಹುದು, ಬಟ್ ಈ ದಾಮಿನಿನ ನೆವರ್. ನಾನೇ ಒಂದ್ಸಲ ಹೋಗಿ ಪಾರ್ವತಿ ಯಾಕೆ ಆಸ್ಪತ್ರೆಗೆ ಬಂದಿದ್ದಾಳೆ ಅಂತ ತಿಳ್ಕೊಂಡು ಬರ್ತೀನಿ. ಇವಾಗ ಹೇಗಿದೆಮ್ಮ? ಪರವಾಗಿಲ್ಲ ಅತ್ತೆ. ಡಾಕ್ಟ್ರೆ, ನನ್ನ ತಂಗಿ ಜನನಿ ಕೂಡ ಬಸ್ರಿ. ಅದೇ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದು ಚೆಕಪ್ ಮಾಡಿಸ್ಕೊಂಡು ಹೋದ್ರಲ್ಲ. ಜನನಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ತಾನೆ? ಅವ್ರ ಬಗ್ಗೆ ಯೋಚನೆ ಮಾಡೋಂಥದ್ದು ಏನೂ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಈಗ ನಿಮ್ಮ ಬಗ್ಗೆ ಯೋಚನೆ ಮಾಡೋಣ ಬಾ, ಬನ್ನಿ. ಬನ್ನಿ. ಡಾಕ್ಟರ್,
ಪಾರ್ವತಿ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಮಾಡಿದ್ದೆ ನೀವು. ಅವಾಗಿಂದ ನಾವು ಯಾವ ಟೆಸ್ಟು ಮಾಡ್ತಿರ್ಲಿಲ್ಲ. ಇವಾಗ ಒಂದ್ಸರಿ ಸ್ಕ್ಯಾನ್ ಮಾಡಿ ಎಲ್ಲ ನಾರ್ಮಲ್ ಆಗಿದೆ ಅಂತ ಕನ್ಫರ್ಮ್ ಮಾಡಿದ್ರೆ ನಮಗೂ ಸಮಾಧಾನ. ಈ ಡ್ರೈವರ್ ಮಗಳು ಬಸ್ರೇನ? ಅಯ್ಯೋ ದುರ್ವಿದ್ಯೆ. ಓ, ಇಂಥ ಅನಾಹುತನ ನಾನು ಹೆಂಗಪ್ಪ ಕೇಳಿಸ್ಕೊಂಡು ಸುಮ್ಮನೆ ಇರಲಿ. ಈ ವಿಷಯ ಅಕ್ಕನಿಗೆ ಮಾತ್ರ ಗೊತ್ತಾಗಬಾರ್ದು. ಅಕ್ಕಗೆ ಏನಾದರೂ ಗೊತ್ತಾಗ್ಬಿಟ್ರೆ ಅವ್ರ ಮನಸ್ಸು ಕರಗಿ ಈ ಪಾರ್ವತಿನ ಸೊಸೆ ಅಂತ ಮನೆ ತುಂಬಿಸ್ಕೊಂಡು ಬಿಡ್ತಾರೆ. ಅದನ್ನ ಮಾತ್ರ ನನ್ನ ಕೈ ನೋಡೋಕ್ಕಾಗಲ್ಲ. ಹಾಂ, ಪಾರ್ವತಿ ಟೀಮೇ ಈ ವಿಷಯನ ಮುಚ್ಚಿಟ್ಟಿದೆ. ನಾನು ಅಷ್ಟೇ, ನನಗೆ ಈ ವಿಷಯನೇ ಗೊತ್ತಿಲ್ಲ ಅನ್ನೋ ಹಾಗೆ ಇದ್ಬಿಡ್ತೀನಿ. ಅದೇ ಬೆಸ್ಟು. ಈ ಘನಘೋರ ವಿಷಯನ ಕೇಳಿ ನನ್ನ ಹೊಟ್ಟೆಲಿ ಬೆಂಕಿ ಇಟ್ಟಂಗೆ ಆಗ್ತಾ ಇದೆ. ಮೊದಲು ಈ ಹಾಸ್ಪಿಟ್ಲ್ ಕ್ಯಾಂಟೀನ್ಗೆ ಹೋಗಿ ಒಂದು ದೊಡ್ಡ ತಂಪಾಗ ಮಜ್ಜಿಗೆ ಕುಡಿಬೇಕು. ಹಾಂ, ಅತ್ತೆ, ಡ್ರೈವರಿಗೆ ಫೋನ್ ಮಾಡಿ ವಿಚಾರಿಸ್ತೀರಾ? ಕಾರ್ ರೆಡಿ ಇದ್ರೆ ಅವ್ರು ತೊಗೊಂಡು ಬಂದ್ಬಿಡ್ಲಿ. ತಡಿಯಮ್ಮ, ನಾನು ಬಿಲ್ ಪೇ ಮಾಡಿ ಮೆಡಿಸಿನ್ಸ್ ಎಲ್ಲ ತರಬೇಕು. ಸದ್ಯ ಪಾರ್ವತಿ ಅಕ್ಕ ಬಸ್ರಿ ಅನ್ನೋ ವಿಷಯನ ಅತ್ತೆಗೆ ಗೊತ್ತಾಗ್ದಿರೋ ಥರ ಹೇಗೋ ಮ್ಯಾನೇಜ್ ಮಾಡಿದ್ದಾಯ್ತು. ಆದರೂ ಪಾಪ ಅತ್ತೆ, ನಮಗೆ ಇನ್ನೊಂದು ನೋವು ಬರ್ತಾ ಇದೆ ಅನ್ನೋ ವಿಷಯ ಅವ್ರಿಗೆ ತಿಳ್ಕೊಳ್ಳೋ ಹಕ್ಕಿದೆ. ತಿಳ್ಕೊಂಡ್ರೆ ಪಾರ್ವತಿ ಅಕ್ಕನ ಮಗುಗೂ ಆರೋಗ್ಯ ದೃಷ್ಟಿಯಿಂದ, ಆರೈಕೆ ದೃಷ್ಟಿಯಿಂದ ಒಳ್ಳೆಯದೆ. ಆದರೆ ಅಕ್ಕ ಭಾವಂಗ ನಾನು ಕೊಟ್ಟಿರೋ ಮಾತು ಬಾಯಿ ಕಟ್ಟಾಕ್ಬಿಟ್ಟಿದೆ. ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ದೇವ್ರೆ, ಅಕ್ಕ ಭಾವಂಗೆ ಅತ್ತೆಗೆ ವಿಷಯನ ಹೇಳಲ್ಲ ಅಂತ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಆದರೆ ನೀನೇ ಹೇಗಾದರೂ ಮಾಡಿ ಪಾರ್ವತಿ ಅಕ್ಕನೂ ಬಸ್ರಿ ಅನ್ನೋ ವಿಷಯ ಅತ್ತೆಗೆ ಗೊತ್ತಾಗೋ ಥರ ಮಾಡಪ್ಪ. ಡ್ರೈವರ್ ಮಗಳ ಹೊಟ್ಟೆಲು ಅರಸನಕೋಟೆ ಪಿಂಡ ಬೆಳೀತಾ ಇರೋದು ಅಖಿಲಕ್ಕಂಗೆ ಗೊತ್ತಾಯ್ತಾ? ಅಲ್ಲಿಗೆ ಆದಿತ್ಯ ಪಾರ್ವತಿ ಇಲ್ಲಿಂದ ಡೈರೆಕ್ಟ್ ಅರಸನಕೋಟೆಗೆ ಅನ್ಸುತ್ತೆ. ಎಲ್ಲರೂ ಪ್ಲಾನ್ ಮಾಡಿ ಅಕ್ಕನ್ನ ಇವತ್ತು ಇಲ್ಲಿಗೆ ಬರೋ ಹಾಗೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನನಗೆ ಸ್ವಲ್ಪ ಮುಂಚಿತವಾಗಿ ಗೊತ್ತಾಗ್ಬಾರ್ದಿತ್ತಾ? ಅಯ್ಯೋ ದೇವ್ರೆ, ಅಕ್ಕ ಬರೋ ವಿಷಯ ನನಗೆ ಗೊತ್ತಾಗಿದ್ದಿದ್ರೆ ನಂಗೆ ಮಜ್ಜಿಗೆ ಕುಡಿಯೋಕ್ಕೆ ಹೋಗ್ತಾ ಇರ್ಲಿಲ್ವಲ್ಲ. ಫ್ರೆಂಡ್ಸ್, ನೀವಾದ್ರೂ ನನ್ನನ್ನು ಅಲರ್ಟ್ ಮಾಡಬೇಕು ತಾನೇ? ತಾಳಿಟ್ಟು ಮಗು ತುಂಬ ಆರೋಗ್ಯವಾಗಿದೆ. ಯಾರ ವಂಶದ ಕುಡಿ? ಅರಸನಕೋಟೆ ಅಖಿಲಾಂಡೇಶ್ವರಿ ರಘುರಾಮ್ ಅವರ ಮೊಮ್ಮಗು ಅಲ್ವಾ? ಆರೋಗ್ಯವಾಗಿ ಇರಲೇಬೇಕು. ಬಟ್ ನಿಮಗೆ ವಿಟಮಿನ್ ಹಿಮೋಗ್ಲೋಬಿನ್ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಹಾಲು, ಹಣ್ಣು, ತರಕಾರಿ, ಬೇಳೆಕಾಳುಗಳು ಸ್ವಲ್ಪ ಜಾಸ್ತಿನೇ ತಗೋಬೇಕು. ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಮಾಡ್ಕೋಬೇಡಿ. ಟೈಮಿಗೆ ಸರಿಯಾಗಿ ಊಟ, ನಿದ್ದೆ ಮಾಡಬೇಕು. ನಿಮ್ಮ ವೀಕ್ನೆಸ್ಗೆ ಕೆಲವೊಂದು ಮಾತ್ರೆಗಳನ್ನು ಬರ್ಕೊಡ್ತೀನಿ, ತಪ್ಪದೆ ತಗೊಳ್ಳಿ. ಹಾಗೆ ರೆಗ್ಯುಲರ್ ಚೆಕಪ್ಗೆ ಬರೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ.
ಪಾಪ ಯಜಮಾನ್ರು ಇವತ್ತು ಕರ್ಕೊಂಡು ಬರೋದಕ್ಕೆ ದುಡ್ಡಿಲ್ಲದೆ ಇಡೀ ರಾತ್ರಿ ಆಟೋ ಓಡಿಸ್ಬೇಕು ಅಂತಿದ್ರು. ಇನ್ನು ಆವಾಗವಾಗ ಪರೀಕ್ಷೆ ಮಾಡಿಸ್ಬೇಕು ಅಂತಂದರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೋ ಏನೋ. ಸರಿ ಡಾಕ್ಟರ್, ನಾವೇನು ಬರ್ತೀವಿ. ಬರ್ತೀವಿ. ಬಿಲ್ಲಿಂಗ್ ಕೌಂಟರು ಅಲ್ಲಿದೆಯಾ? ಬಾರು, ಡಾಕ್ಟರ್ ಹೇಳಿದನ್ನೆಲ್ಲ ಅಮ್ಮ ಏನಾದರೂ ಕೇಳಿಸ್ಕೊಂಡ್ಬಿಟ್ರಾ? ಅಮ್ಮಂಗೆಲ್ಲ ವಿಷಯ ಗೊತ್ತಾಗೋಯ್ತಾ? ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ ಅಲ್ವಾ? ಹಾಗೇನಾದರೂ ಗೊತ್ತಾಗಿದ್ದರೆ ಅವರೆಷ್ಟು ನಾರ್ಮಲ್ ಆಗಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಯೂಶ್ವಲಿ ಹಾಸ್ಪಿಟಲ್ಗೆ ಹೋಗೋದಾದ್ರೆ ನಾನು, ಪ್ರೀತುನೋ, ಅಪ್ಪನೋ ಅಥವಾ ಜಯತೆ ಬಂದಿರೋರು. ಯಾವತ್ತೂ ಅವರೇ ಕೌಂಟರಲ್ಲಿ ನಿಂತ್ಕೊಂಡು ಬಿಲ್ ಪೇ ಮಾಡ್ದವ್ರಲ್ಲ. ಮೋಸ್ಟ್ಲಿ ಇವತ್ತು ಬಿಲ್ ಪೇ ಮಾಡೋದಕ್ಕೆ ಕೌಂಟರ್ ಹುಡುಕ್ತಾ ಇದ್ರು ಅಂತ ಅನಿಸುತ್ತೆ. ಸರಿಪಾ, ನಾವು ಬಿಲ್ ಪೇ ಮಾಡಿ. ಜನನಿ, ಪಾರ್ವತಿ ಇಬ್ರದ್ದು ನಾನೇ ಪೇ ಮಾಡ್ತಿದ್ದೀನಿ. ಮಿಸ್ಟರ್ ಆದಿತ್ಯ, ನಿಮ್ಮ ಹತ್ರ ಇರೋ ಸ್ಲಿಪ್ ಕೊಡಿ, ಎಕ್ಸ್ಟ್ರಾ ಟ್ಯಾಬ್ಲೆಟ್ ಬರ್ಕೊಡ್ತೀನಿ. ಪೇಷಂಟ್ ನೇಮ್ ಪಾರ್ವತಿ ಅಂತ. ಎಷ್ಟಾಯಿತು? ಆಲ್ರೆಡಿ ಪೇ ಆಗಿದೆ ಸರ್, ನೀವೇನು ಪೇ ಮಾಡೋಷ್ಟಿಲ್ಲ. ಯಾರು ಪೇ ಮಾಡಿದ್ದು? ನಿಮ್ಮನ್ನೇ ಕೇಳ್ತಾ ಇರೋದು, ಯಾರು ಬಿಲ್ ಪೇ ಮಾಡಿದ್ದು ಅಂತ. ಅದು ಗೌರ್ನಮೆಂಟ್ನವ್ರು ಸರ್. ಓಹೋ, ಈ ಅಕ್ಕನೇ ಆ ಡ್ರೈವರ್ ಮಗಳ ಬಿಲ್ಲನ್ನು ಸೆಟಲ್ ಮಾಡಿಬಿಟ್ರಾ ಫ್ರೆಂಡ್ಸ್? ಅಲ್ಲಿಗೆ ಮತ್ತೆ ಅರಸನ ಕೋಟೆಗೆ ಬರೋ ದಿನ ದೂರ ಇಲ್ಲ, ಆದರೆ ದಯವಿಟ್ಟು ಆ ದಿನ ಇವತ್ತೇ ಆಗದೆ ಇರಲಪ್ಪ ಭಗವಂತ, ಪ್ಲೀಸ್ ಪ್ಲೀಸ್. ಸರ್ಕಾರದಿಂದ ಒಂದು ಸ್ಕೀಮ್ ಬಂದಿದೆ ಸರ್. ಗರ್ಭಿಣಿ ಹೆಂಗಸರಿಗೆ 9 ತಿಂಗಳವರೆಗೂ ಯಾವುದೇ ಥರ ಚೆಕಪ್ಗೂ ಮೆಡಿಸಿನ್ ಸಮೇತ ಫ್ರೀ ಇರುತ್ತೆ. ನಮಗೆ ಗೌರ್ಮೆಂಟಿಂದ ಫಂಡ್ ಬರುತ್ತೆ ಸರ್. ನೀವು ಯಾವುದೇ ಥರ ಪೇ ಮಾಡೋ ಅವಶ್ಯಕತೆ ಇಲ್ಲ. ಗೌರ್ಮೆಂಟ್ನ ಈ ಸ್ಕೀಮ್ನ ನೀವೆಲ್ಲರೂ ಯೂಸ್ ಮಾಡ್ಕೋಬೇಕಷ್ಟೇ ಸರ್. ಮನೆಗೆ ಹೋದ್ಮೇಲೆ ಒಂದು ಆಧಾರ್ ಕಾರ್ಡ್ ಕಾಪಿ ಸೆಂಡ್ ಮಾಡಿದ್ರೆ ಸಾಕು. ಸರಿ, ಥ್ಯಾಂಕ್ ಯು. ಜನನಿ, ಹೊರಡೋಣಮ್ಮ.
ಕಾರ್ ತರ್ಸೋಕ್ಕಾಗಲಿಲ್ಲ. ಯಾವುದಾದ್ರೂ ಟ್ಯಾಕ್ಸಿ ತೊಗೊಂಡು ಹೋಗೋಣವಾ? ಹೇಗೂ ಪಾರ್ವತಿನ ಡ್ರಾಪ್ ಮಾಡೋಕ್ಕೆ ಆದಿ ಮನೆಗೆ ಹೋಗ್ತಿದ್ದಾನೆ. ನಮ್ಮನ್ನು ಕರಿಬಾರ್ದಾ? ಚಾಂದಿನಿ, ಪಾರುನ ಡ್ರಾಪ್ ಮಾಡೋದಕ್ಕೆ ಮನೆ ಹತ್ರ ಹೋಗ್ತಾ ಇದ್ದೀನಿ. ನೀವು ಬರೋದಾದರೆ ಅತ್ತೆ, ಹೇಗಿದ್ರು ನಾವು ಮನೆಗೆ ಹೋಗ್ತಾ ಇದ್ದೀವಲ್ವಾ, ಆದಿಭಾವನ ಓಟದಲ್ಲೇ ಹೋಗೋಣವಾ? ನೋಡಮ್ಮ ಜನನಿ, ಈ ಸಮಯದಲ್ಲಿ ನಿನ್ನ ಯಾವ ಆಸೆಗೂ ನಾನು ಬೇಡ ಅಂತ ಹೇಳಲ್ಲ. ನೀನು ಕೇಳ್ತಿದ್ದೀಯ ಅಂತ ಒಪ್ಕೋತೀನಿ. ಹೋಗೋಣ, ಬನ್ನಿ ಹೋಗೋಣ. ಅಖಿಲ, ಡ್ರೈವರ್ಗೆ ಫೋನ್ ಮಾಡಿದ್ದೆ. ನೀವಿಬ್ರು ಆದಿತ್ಯ ಜೊತೆ ಆಟೋನಲ್ಲಿ ಹೋದ್ರಿ ಅಂತ ಹೇಳ್ದ. ಈ ನೆಪದಲ್ಲಾದರೂ ಅಮ್ಮ, ಮಗ, ಸೊಸೆಂದ್ರು ಒಟ್ಟಿಗೆ ಸ್ವಲ್ಪ ಸಮಯ ಕಳೆಯ ಹಾಗಾಯ್ತಲ್ಲ, ತುಂಬ ಖುಷಿ ಆಗ್ತಾ ಇದೆ. ಈಗ ನಿನ್ನನ್ನು ಮಗ ಸೊಸೆ ಜೊತೆ ಈ ಥರ ನೋಡೋಕ್ಕೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತಿದೆ ಗೊತ್ತಾ? ಆದಿತ್ಯ, ನೀವಿಬ್ರು ಹೋಗಿದ್ದು ಬೇರೆ ಬೇರೆ ಜಾಗಕ್ಕಲ್ವಾ? ಇವರು ದೇವಸ್ಥಾನಕ್ಕೆ ಅದು ಹೇಗೆ ಒಟ್ಟಿಗೆ ಬಂದಿದ್ದು? ಅದು ಮಾವ, ನಾನು ಅತ್ತೆ ದೇವಸ್ಥಾನಕ್ಕೆ ಅಂತಾನೆ ಹೊರಟಿದ್ದು. ಆದ್ರೆ ದಾರಿ ಮಧ್ಯದಲ್ಲಿ ಇವತ್ತು ನನ್ನ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಅಂತ ಅತ್ತೆಗೆ ನೆನಪಾಯ್ತು. ಅದಕ್ಕೆ ನಾನೇ ಹೇಳಿದ್ದು ಇವತ್ತೇ ಹಾಸ್ಪಿಟಲ್ಗೆ ಹೋಗೋಣ ಅಂತ. ಅಷ್ಟಲ್ಲಿ ನೋಡಿದ್ರೆ ಆದಿಭಾವ ಮತ್ತೆ ಪಾರ್ವತಿ ಅಕ್ಕನು ಅದೇ ಹಾಸ್ಪಿಟಲ್ಗೆ ಹೊರಟಿದ್ರು. ಮಾವ, ಪಾರ್ವತಿ ಅಕ್ಕನು ಹಾಸ್ಪಿಟ್ಲಿಗೆ ಬಂದಿದ್ರು ಅಂದ ತಕ್ಷಣ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಅದು ಭಾವಂಗೆ ಮೈ ಹುಷಾರಿರ್ಲಿಲ್ವಂತೆ, ಅದಕ್ಕೆ ತೋರಿಸ್ಕೊಳ್ಳೋದಿಕ್ಕೆ ಅಂತ ಬಂದಿದ್ರು. ಈಗ ಯಾವ ನೋವನ್ನು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ ಅಲ್ವಾ? ಅದಕ್ಕೆ ಔಷಧಿ ಬರ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ರು ಅಲ್ವಾ ಅಕ್ಕ? ನಾವು ಹಾಸ್ಪಿಟ್ಲಿಗೆ ಅವ್ರ ಜೊತೆನೇ ಹೋಗಿ ವಾಪಸ್ ಅವ್ರ ಜೊತೆಗೆ ಬರೋ ಥರ ಆಯಿತು. ನನಗಂತೂ ಹಾಸ್ಪಿಟ್ಲಿಂದ ಬರೋವರೆಗೂ ಅವರಿಬ್ಬರು ಬೇರೆ ಮನೇಲಿ ವಾಸ ಮಾಡ್ತಿದ್ದಾರೆ ಅನ್ನೋದೇ ಮರ್ತೋಗಿತ್ತು. ಹಾಸ್ಪಿಟ್ಲಿಂದ ಬಂದಮೇಲೆ ಎಲ್ಲರೂ ಸೀದಾ ಅರಸನ್ ಕೋಟೆಗೆ ಬರ್ತೀವಿ ಅಂತ ಅಂದ್ಕೊಂಡಿದ್ದೆ. ನಾನು ಅಕ್ಕ ಇಬ್ಬರು ಇದೇ ಮನೆಗೆ ವಾಪಸ್ ಬರ್ತೀವಿ. ಅಕ್ಕ ನನಗೆ ಕಾಫಿ ಮಾಡಿಕೊಡ್ತಾರೆ, ಅತ್ತೆ ನಮ್ಮಿಬ್ರು ಒಂದೇ ಥರ ನೋಡ್ಕೊಳ್ತಾರೆ ಅಂತ ಫೀಲ್ ಮಾಡ್ಕೊಳ್ತಿದ್ದೆ.
ಆದರೆ ನಾನು ಫೀಲ್ ಮಾಡಿದ ತಕ್ಷಣ ಎಲ್ಲ ನಿಜ ಆಗ್ಬಿಡಲ್ಲ ಅಲ್ವಾ? ನನ್ನ ಸೊಸೆನ ಅವಳ ಹೊಟ್ಟೆಲಿರೋ ನನ್ನ ಮೊಮ್ಮಗುನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರ್ತಿಲ್ವಲ್ಲ. ಸಾಧಿಸ್ತಿದ್ದಾರೆ ಗಂಡ ಹೆಂಡತಿ ಇಬ್ರು. ಎಲ್ಲಿ ನನ್ನ ಮೊಮ್ಮಗು ಹುಟ್ಟೋವರೆಗೂ ಈ ಧರ್ಮ ಸಂಕಟ ನನಗೂ. ಆಮೇಲೆ ನನ್ನ ಮೊಮ್ಮಗು ಮಧ್ಯೆ ಅದು ಹೇಗೆ ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಪಾರು ಹೊರಣ ಕೂತ್ಕೊ. ಜನನಿ, ಒಂದು ನಿಮಿಷ.